ವೀಕ್ಷಕರೇ, ವಿದ್ಯುತ್ ಉತ್ಪಾದಿಸುವ ಮಾರ್ಗಗಳು ಹಲವಾರು ಇವೆ. ಆದ್ರೆ ಜಾಸ್ತಿ ಚಾಲ್ತಿಯಲ್ಲಿರುವ ಉತ್ಪಾದನೆ ಯಾವುದು ಅಂತ ಗೊತ್ತಾ? ಎಸ್, ನಮ್ಮ ಜೀವನ ನಡೀತಿರೋದು ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳಿಂದ. ಅದೆಲ್ಲ ನಮಗೆ ಬೇಕೇ ಬೇಕು. ನೀರು, ಗಾಳಿ, ಆಹಾರ, ಬಟ್ಟೆ ಇದೆಲ್ಲ ಅತಿ ಮುಖ್ಯ. ಆದ್ರೆ ಅದೆಲ್ಲಕ್ಕಿಂತ ಮುಖ್ಯವಾದ ಅಂಶ ಬೇಕೇ ಬೇಕು, ಅದು ಕೂಡ ಬೇಕು. ಏನದು? ವಿದ್ಯುತ್. ಆಂಗ್ಲ ಭಾಷೆಯಲ್ಲಿ ಅದಕ್ಕೆ ನಾವು ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಆದ್ರೆ ಕರೆಂಟ್ ಉತ್ಪಾದಿಸುವ ಕಂಪನಿಗಳಿಂದ ಕರೆಂಟ್ ಬರುತ್ತಲ್ಲ, ಅದು ಎಲ್ರಿಗೂ ಸಾಕಾಗುವಷ್ಟು ಉತ್ಪಾದನೆ ಆಗುತ್ತಾ? ಯಾಕಂದ್ರೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಏನಾಗಲ್ಲ. ಅದಕ್ಕೆ ವಿದ್ಯುತ್ ಉತ್ಪಾದನೆಗೆ ಕೆಲವು ಮಾರ್ಗಗಳಿವೆ. ಕಲ್ಲಿದ್ದಲಿನಿಂದ ಆಗಿರಬಹುದು, ನೀರಿನಿಂದ, ಮತ್ತೆ ಸೂರ್ಯನ ಕಿರಣಗಳಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಮಾರ್ಗಗಳಿವೆ. ಸೂರ್ಯನ ಕಿರಣಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದಿಸಬಹುದು. ಅದರಲ್ಲಿ ಸೌರ ಶಕ್ತಿಯಿಂದ ಪ್ರೊಡ್ಯೂಸ್ ಮಾಡಿದ ವಿದ್ಯುತ್ ಇದೀಗ ಹೆಚ್ಚಾಗಿ ಚಾಲ್ತಿಯಲ್ಲಿದೆ. ನೀವು ಸೋಲಾರ್ ಎನರ್ಜಿಯನ್ನ ಎಲೆಕ್ಟ್ರಿಕ್ ಕರೆಂಟ್ ಆಗಿ ಬಳಕೆ ಮಾಡಿಕೊಳ್ಳೋದು ಯಾವಾಗ? ಕಮೆಂಟ್ ಮೂಲಕ ತಿಳಿಸಿ.